ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಡಿಕೆಶಿ ಮುಂದಾಗಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಸಿಎಂ ಡಿಕೆಶಿ ಒಗ್ಗಟ್ಟಿನ ಮಂತ್ರವನ್ನ ನುಡಿಯೋದಕ್ಕೆ ಸಿದ್ಧರಾಗಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಪಠಿಸುವುದಕ್ಕೆ ಸಿಎಂ ಡಿಕೆಶಿ ಮುಂದಾಗಿದ್ದಾರೆ. ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶಿಸಲು ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ಏನಿದೆ ಆ ಕಡೆಗೆ ಗಮನವನ್ನ ಹರಿಸಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅವರ ಶಾಸಕರುಗಳಿಗೆ ಪ್ರತಿ ತಿಂಗಳಲ್ಲಿ 2 ದಿನ ಶಾಸಕರ ಭೇಟಿಗೆ ಸಮಯವನ್ನ ನಿಗದಿ ಮಾಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಶಾಸಕರ ಭೇಟಿಗೆ ಸಮಯ ಮೀಸಲಿಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಅನುದಾನ ನೀಡುವ ಬಗ್ಗೆ ಶಾಸಕರಿಗೆ ಸಿಎಂ ಭರವಸೆ ನೀಡಿದ್ದಾರೆ. ನಾಗೇಂದ್ರ ವಿಚಾರದಲ್ಲಿ ಒಗ್ಗಟ್ಟು ಕಾಯ್ದುಕೊಳ್ಳಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆ ಬಗ್ಗೆ ಯಾರು ಮೈ ಮರೆಯುವಂತಿಲ್ಲ. ಬರ ಮಳೆ ಏನಿದೆಯಲ್ಲ, ಬರ ಬೆಳೆ ವಿಮೆ ನೀರು ಪೂರೈಕೆ ಒತ್ತು ನೀಡುವಂತೆ ಇವೆಲ್ಲಕ್ಕೂ ಕೂಡ ಒತ್ತನ್ನು ನೀಡುವಂತೆ ಸಿಎಂ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಶಾಸಕರುಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಸಿಎಂ ಡಿಕೆಶಿಯಿಂದ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೀತಾ ಇದೆ. ಎಲ್ಲ ಶಾಸಕರಿಗೂ ಕೂಡ 140 ಶಾಸಕರಿಗೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಪಠಿಸೋದಕ್ಕೆ ಅವರು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಶಾಸಕ ಬಿ ನಾಗೇಂದ್ರ ಅವರ ವಿಚಾರದಲ್ಲೂ ಅಷ್ಟೇ, ರೈತರ ವಿಚಾರದಲ್ಲೂ ಅಷ್ಟೇ, ಈ ಬರ ಪರಿಸ್ಥಿತಿ ಇದೆ, ವಿಮೆ ಆಗಿರ್ಬೋದು, ಬೆಳೆ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಅವರವರ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು, ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳಿ ವಾರದಲ್ಲಿ 2 ದಿನ ಶಾಸಕರ ಸಭೆಗೆ ಮೀಸಲಿಡುವುದಕ್ಕೆ ಡಿಕೆ ಶಿವಕುಮಾರ್ ಅವರು ತೀರ್ಮಾನವನ್ನು ಮಾಡಿದ್ದಾರೆ. ಪ್ರತಿ ತಿಂಗಳಲ್ಲಿ 2 ದಿನ, ವಾರದಲ್ಲಿ ತಿಂಗಳಲ್ಲಿ 2 ದಿನ ಶಾಸಕರ ಭೇಟಿಗೆ ಸಮಯವನ್ನು ಇಟ್ಟಿದ್ದಾರಂತೆ. ಅವರೇ ಯಾವುದೇ ಕಾರಣಕ್ಕೂ ಶಾಸಕರು ಮೈ ಮರಿಬಾರ್ದು, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳಿ. ಈಗ ಬಿಜೆಪಿ ಕೂಡ ಬಿ ನಾಗೇಂದ್ರ ಅವರ ವಿಚಾರದಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಭಾರಿ ಪಟ್ಟಣ ಹಿಡಿದು ಕೂತಿದೆ, ಅವರ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ. ನಾಗೇಂದ್ರ ವಿಚಾರದಲ್ಲಿ ಎಲ್ಲ ಶಾಸಕರು ಮತ್ತು ಸಚಿವರ ಒಗ್ಗಟ್ಟು ಒಂದೇ ಇರಬೇಕು, ಬಿಜೆಪಿಯನ್ನ ವಿರೋಧಿಸಬೇಕು, ಅವರ ಒಂದು ರಾಜೀನಾಮೆ ಹೇಳಿಕೆಯನ್ನ ಯಾರು ಕೂಡ ಹಿಂದೆ ಸರಿಬಾರ್ದು, ಎಲ್ಲವನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಶಾಸಕರಿಗೆ ಹೇಳಿದ್ದಾರಂತೆ.